ನಾವು ಮುಂದಿನ ಸುದ್ದಿಗೆ ಹೋಗೋಣ. ಶ್ರೀನಗರದ ಸೇನಾ ಹೆಡ್ ಕ್ವಾರ್ಟರ್ಸ್ಗೆ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟರು. 2 ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನ ಆದಂಪುರ ವಾಯುನೆಲೆಗೆ ಹೋಗಿದ್ರು. ಆದಂಪುರ ವಾಯುನೆಲೆಯ ಭೇಟಿಯ ಸ್ಪೆಸಿಫಿಕ್ ರೀಸನ್ ಇತ್ತು. ಅದಕ್ಕೆ ಪಾಕಿಸ್ತಾನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಏನೇನೋ ಮ್ಯಾಪ್ಗಳನ್ನು ತೋರಿಸಿ, ನೋಡ್ರಿ ಈ ಆದಂಪುರ ವಾಯುನೆಲೆಯನ್ನೇ ನಾವು ಧ್ವಂಸ ಮಾಡಿ ಹಾಕಿಬಿಟ್ಟಿದ್ದೀವಿ, ಅಲ್ಲಿ ರನ್ವೇನೇ ಉಳಿಸಿಲ್ಲ, ಅಲ್ಲೊಂದು S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತು, ಅದನ್ನು ಪೂರ್ತಿ ಹಾಳು ಮಾಡಿಟ್ಟಿದ್ದೀವಿ, ಅಲ್ಲೊಂದು MiG-29 ವಿಮಾನ ಇತ್ತು, ಅದನ್ನು ಉಡಾಯಿಸಿಬಿಟ್ಟಿದ್ದೀವಿ, ಎಲ್ಲ ಹೇಳ್ಕೊಂಬಿಟ್ರು. ಅಧಿಕೃತ ಹೇಳಿಕೆ ಇದೆಯಾ, ಸುಮ್ಮನೆ ರೂಮರ್ ಅಲ್ಲ, ಎಲ್ಲ ಹೇಳಿದರು. ನರೇಂದ್ರ ಮೋದಿ ಅವರಾಗಲಿ, ಭಾರತ ಸರ್ಕಾರ ಆಗಲಿ, ಭಾರತೀಯ ಸೇನೆ ಆಗಲಿ ಪಾಕಿಸ್ತಾನ ಸುಳ್ಳು ಹೇಳ್ತಿದೆ ಅಂತೇನು ಹೇಳಿಕೆ ಕೊಡಲಿಲ್ಲ. ನರೇಂದ್ರ ಮೋದಿ ಅವರ ವಿಮಾನ ಸ್ಪೆಷಲ್ ಫ್ಲೈಟ್ ಹೋಗೆಲ್ಲ ಲ್ಯಾಂಡ್ ಆಯಿತು, ಸೈನಿಕರ ಜೊತೆ ಮಾತಾಡಿದ್ರು, ಏರ್ಫೋರ್ಸ್ನ ಸಿಬ್ಬಂದಿಯ ಜೊತೆಗೆ ಜೈಕಾರ ಹಾಕಿದ್ರು. ಹಿಂದುಗಡೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ನಿಂತ್ಕೊಂಡಿತ್ತು, MiG-29 ನಿಂತ್ಕೊಂಡಿತ್ತು. ಹೋಗಬೇಕಾದ ಮೆಸೇಜ್ ಹೋಯಿತು. ಇವತ್ತು ರಕ್ಷಣಾ ಸಚಿವರ ಭೇಟಿ ಶ್ರೀನಗರ ಮಿಲಿಟರಿ ಹೆಡ್ ಕ್ವಾರ್ಟರ್ಗೆ. ಪಾಕಿಸ್ತಾನ ಆವತ್ತು ಸಿಡಿಸಿದ ಶೆಲ್ಗಳ ತುಣುಕುಗಳನ್ನೆಲ್ಲ ನೋಡೋದಕ್ಕಿಟ್ಟಿದ್ರು. ಭಾರತ್ ಮಾತಾ ಕಿ ಜೈ ಘೋಷಣೆ, ಉದ್ಘೋಷ, ಒಂದು ಹೈ ಎನರ್ಜೆಟಿಕ್ ವಾತಾವರಣ ಇತ್ತಲ್ಲಿ. ಇದಾದ ಮೇಲೆ ರಕ್ಷಣಾ ಸಚಿವರು ಮಾತನಾಡಿದ ಅಂಶಗಳ ಪೈಕಿ 2-3 ಅಂಶ ಬಹಳ ಇಂಟ್ರೆಸ್ಟಿಂಗು. ಒಂದು, ಪಾಕಿಸ್ತಾನದಂಥ ಬೇಜವಾಬ್ದಾರಿಯುತ, ಇರ್ರೆಸ್ಪಾನ್ಸಿಬಲ್, ಬೇಜವಾಬ್ದಾರಿಯುತ ರೋಗ್ ನೇಷನ್, ಅಂಥ ದೇಶದ ಹತ್ರ ಅಣ್ವಸ್ತ್ರಗಳನ್ನಿಡುವುದು ಎಷ್ಟು ಸುರಕ್ಷಿತ ಅಂತ ಪ್ರಪಂಚ ಯೋಚನೆ ಮಾಡಬೇಕು. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಅಸೋಸಿಯೇಷನ್ ಅಂತ ಒಂದಿದೆ. ಪ್ರಪಂಚದ ಎಲ್ಲ ಅಣ್ವಸ್ತ್ರಗಳನ್ನು ಒಂದು ಮೇಲುಸ್ತುವಾರಿ ನೋಡ್ಕೋತಾರೆ ಅವರು. ಆಸ್ಟ್ರಿಯಾದಲ್ಲಿ ಅದರದ್ದು ಆಫೀಸ್. ಅದಕ್ಕೆ ಮನವಿ ಮಾಡಿಕೊಂಡ್ರು ರಾಜನಾಥ್ ಸಿಂಗ್, ಪಾಕಿಸ್ತಾನದ ಅಟಾಮಿಕ್ ಬಾಂಬ್ಗಳ ಮೇಲೆ ನಿಮ್ಮ ನಿಗಾ ಇರಬೇಕು ಅಂತ. ಅಂದರೆ ನೀವು ಸುಪರ್ದಿಗೆ ತಗೊಳ್ಳಿ, ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ ಅವುಗಳನ್ನು ಅಂತ. ನಂಬರ್ 1 ಅದು. ನಂಬರ್ 2, ಭಯೋತ್ಪಾದಕರು ನಮ್ಮವರ ಧರ್ಮ ಕೇಳಿ ಹೊಡೆದ್ರು, ನಾವು ಅವರ ಕರ್ಮ ನೋಡಿ ಹೊಡೆದಿದ್ದೀವಿ ಅಂತ. ಇದು ಭಾರತೀಯ ಧರ್ಮ ಅಂತ ಹೇಳಿದ್ರು. ಇದು ಭಾರತೀಯ ಧರ್ಮ. ಉಳಿದಂತೆ ಪಾಕಿಸ್ತಾನ ಒಂದು ಭಿಕಾರಿ ದೇಶ, ಎಲ್ಲಿ ಪಾಕಿಸ್ತಾನ ಇರುತ್ತೋ ಅಲ್ಲಿಂದಾನೇ ಭಿಕ್ಷುಕರ ಕ್ಯೂ ಸ್ಟಾರ್ಟ್ ಆಗುತ್ತೆ, ಇತ್ಯಾದಿ ಇತ್ಯಾದಿ. ಒಂದ್ಸಲ ಕೇಳಿಸ್ಕೊಂಬಿಡಿ. आज आतंकवाद के खिलाफ भारत की प्रतिज्ञा कितनी कठोर है इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की है। पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं। आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं। मैं मानता हूं कि पाकिस्तान के एटमी हथियारों को IAEA इंटरनेशनल एटॉमिक एनर्जी एजेंसी की निगरानी में लिया जाना चाहिए। मैं ये कहना चाहूंगा और साफ तौर पर कहना चाहूंगा, साथियों, हमारी सेनाओं हमारी सीमाओं पर अपनी मातृभूमि की रक्षा के लिए आतंकियों ने पहलगाम में धर्म पूछकर हमारे निर्दोष लोगों को मारा। उसके बाद आपने जो जवाब दिया उसे पूरी दुनिया ने देखा है। उन्होंने यह नहीं सोचा कि आम नागरिकों ने उनका क्या बिगाड़ा है, उन्होंने ऐसा क्या किया है कि उन्हें मार दिया जाए। पर मैं यह कहना चाहूंगा, आतंकियों ने भारतीयों को धर्म पूछकर देखकर मारा, धर्म पूछकर मारा, तो हमने आतंकियों को उनका कर्म देखकर मारा है। उन्होंने धर्म देखकर बेगुनाहों की जान ली, यह पाकिस्तान का कर्म था। हमने कर्म देखकर उनका खात्मा किया, यह हमारा भारतीय धर्म है। वह देश तो मांगते मांगते अपनी जहालत से एक ऐसी हालात में आ गया है कि उसके बारे में यह भी कहा जा सकता है कि पाकिस्तान जहां भी खड़ा होता है वहीं से मांगने वालों की लाइन प्रारंभ हो जाती है। वह देश तो मांगते मांगते अपनी जहालत से एक ऐसी हालात में आ गया है कि उसके बारे में यह भी कहा जा सकता है कि पाकिस्तान जहां भी खड़ा होता है वहीं से मांगने वालों की लाइन प्रारंभ हो जाती है। वह देश ಪಾಕಿಸ್ತಾನದ ಪ್ರಧಾನಮಂತ್ರಿ ಇವತ್ತೊಂದು ಸೇನಾ ನೆಲೆಗೆ ಭೇಟಿ ಕೊಟ್ಟರು. ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆ
ಪಂಜಾಬ್ನ ಆದಂಪುರಕ್ಕೆ ಹೋಗಿ ಬಂದ ಮೇಲೆ ಒಂದು ಅಂತಾರಾಷ್ಟ್ರೀಯ ಸುದ್ದಿ ಆಯಿತು. ಅಲ್ಲಿ ಏನು ಸಂದೇಶವನ್ನು, ಪಾಕಿಸ್ತಾನಕ್ಕೆ ಏನು ಸಂದೇಶವನ್ನು ಕೊಡಬೇಕು ಅಲ್ಲಿಂದಾನೇ ಕೊಟ್ಟರು. ಸುಮ್ಮನಿರೋ ಪ್ರಶ್ನೆ ಇಲ್ಲ ಏನು ಮುಂದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.